ಎಲ್ರಿಗೂ ನಮಸ್ಕಾರ. ಹೃದಯ ಕನ್ನಡ ವ್ಲಾಗ್ಸ್‌ಗೆ ಸ್ವಾಗತ. 2026ರಲ್ಲಿ ಒಂದು ಅತ್ಯಂತ ಅಪರೂಪದ ಹಾಗೂ ಮಹಾಪುಣ್ಯದ ಸಂಯೋಗ ಬಂದಿದೆ ಅಂದರೆ ನೀವು ನಂಬ್ತೀರಾ? ಹೌದು. ಸೂರ್ಯದೇವನ ಮಕರ ರಾಶಿ ಪ್ರವೇಶದ ದಿನ, ಹಾಗೆ ವಿಷ್ಣು ಭಕ್ತರಿಗೆ ಅತ್ಯಂತ ಪವಿತ್ರವಾದ ಶರ್ತಿಲಾ ಏಕಾದಶಿ ಎರಡೂ ಕೂಡ ಒಂದೇ ದಿನ ಬಂದಿದೆ. ಹೌದು. 2026ರ ಮಕರ ಸಂಕ್ರಾಂತಿ ದಿನವೇ ವರ್ಷದ ಮೊದಲ ಏಕಾದಶಿ ವ್ರತ ಶರ್ತಿಲಾ ಏಕಾದಶಿ ಕೂಡ ಬಂದಿದೆ. ಒಂದೇ ದಿನ ಸೂರ್ಯನಿಗೂ ವಿಷ್ಣುವಿಗೂ ಪೂಜೆ ಮಾಡುವ ಮಹಾಪುಣ್ಯ ಲಭಿಸಿದೆ. ಇಂದು ನಾವು ತಿಳಿಯೋಣ ಶರ್ತಿಲಾ ಏಕಾದಶಿಯ ಶುಭ ಮುಹೂರ್ತ, ಈ ವ್ರತದ ಆಳವಾದ ಮಹತ್ವ, ಸರಳವಾದ ಪೂಜೆಯ ವಿಧಾನ ಹಾಗೂ ಪಾಪಗಳನ್ನು ಕಳೆಯುವಂತಹ ಶಕ್ತಿಶಾಲಿ ಮಂತ್ರಗಳು ಯಾವ್ಯಾವು ಅಂತ. ಮೊದಲನೇದಾಗಿ ಶರ್ತಿಲಾ ಏಕಾದಶಿಯ ದಿನಾಂಕವನ್ನು ನೋಡೋಣ. ಶರ್ತಿಲಾ ಏಕಾದಶಿಯನ್ನು ಆಚರಣೆ ಮಾಡುವಂಥದ್ದು ಜನವರಿ 14ನೇ ತಾರೀಕು 2026 ಬುಧವಾರ. ಏಕಾದಶಿಯ ತಿಥಿ ಪ್ರಾರಂಭವಾಗುವಂಥದ್ದು ಜನವರಿ 13ನೇ ತಾರೀಕು ಮಂಗಳವಾರ ಮಧ್ಯಾಹ್ನ 3 ಗಂಟೆ 17 ನಿಮಿಷದಿಂದ. ಹಾಗೆ ಏಕಾದಶಿಯ ತಿಥಿ ಮುಕ್ತಾಯಗೊಳ್ಳುವಂಥದ್ದು ಜನವರಿ 14ನೇ ತಾರೀಕು ಬುಧವಾರ ಸಂಜೆ 5 ಗಂಟೆ 52 ನಿಮಿಷಕ್ಕೆ. ಏಕಾದಶಿಯ ಪಾರಣ ಸಮಯ ಬಂದು ಜನವರಿ 15ನೇ ತಾರೀಕು ಗುರುವಾರ ಮುಂಜಾನೆ 7 ಗಂಟೆ 15 ನಿಮಿಷದಿಂದ ಬೆಳಗ್ಗೆ 9 ಗಂಟೆ 21 ನಿಮಿಷದವರೆಗೆ ಇರುತ್ತೆ. ಈ ಸಮಯದಲ್ಲಿ ನೀವು ಉಪವಾಸವನ್ನು ಬಿಡಬಹುದು. ಇನ್ನು ದ್ವಾದಶಿಯ ತಿಥಿ ಅಂತ್ಯಗೊಳ್ಳುವಂಥದ್ದು ಜನವರಿ 15ನೇ ತಾರೀಕು ಗುರುವಾರ ರಾತ್ರಿ 8 ಗಂಟೆ 16 ನಿಮಿಷಕ್ಕೆ. ಈ ಸಮಯಗಳನ್ನು ಪಾಲಿಸಿ ವ್ರತ, ಉಪವಾಸ ಹಾಗೂ ಪಾರಣವನ್ನು ಮಾಡಿದರೆ ವಿಷ್ಣುವಿನ ಕೃಪೆ ಸಂಪೂರ್ಣವಾಗಿ ದೊರಕುತ್ತೆ ಅಂತ ಶಾಸ್ತ್ರಗಳು ಕೂಡ ನಮಗೆ ಹೇಳ್ತವೆ. ಹಾಗಾದರೆ ಈ ಏಕಾದಶಿಯ ಮಹತ್ವ ಏನು ಅಂತ ನೋಡೋದಾದರೆ, ಶರ್ತಿಲಾ ಏಕಾದಶಿ ಪುಷ್ಯ ಮಾಸದ ಕೃಷ್ಣ ಪಕ್ಷದ 11ನೇ ದಿನ ಬರುವಂತಹ ಅತ್ಯಂತ ಪವಿತ್ರ ಏಕಾದಶಿ ಅಂತಲೇ ಹೇಳ್ಬೋದು. ಷಟ್ ಅಂತ ಅಂದರೆ 6, ತಿಲ್ ಅಥವಾ ತಿಲ ಅಂತ ಅಂದರೆ ಎಳ್ಳು. ಈ ದಿನ ಎಳ್ಳನ್ನು 6 ವಿಧಗಳಲ್ಲಿ ಬಳಸೋದ್ರಿಂದ ನಮ್ಮ ಜೀವನದ ಪಾಪಕರ್ಮಗಳು ಶುದ್ಧವಾಗ್ತವೆ. ಆ 6 ವಿಧಾನಗಳು ಯಾವ್ಯಾವು ಅಂತ ನೋಡೋದಾದರೆ, ಮೊದಲನೇದಾಗಿ ಎಳ್ಳನ್ನು ಬೆರೆಸಿದ ನೀರಿನಿಂದ ಸ್ನಾನವನ್ನು ಮಾಡುವಂಥದ್ದು. ಎರಡನೇದು ಎಳ್ಳನ್ನು ಪೂಜೆಯಲ್ಲಿ ಬಳಕೆ ಮಾಡುವಂಥದ್ದು. ಮೂರನೇದಾಗಿ ಅಗತ್ಯವಿರುವವರಿಗೆ ಎಳ್ಳಿನ ದಾನವನ್ನು ಮಾಡುವಂಥದ್ದು. ನಾಲ್ಕನೇದು ವಿಷ್ಣುವಿಗೆ ಎಳ್ಳಿನಿಂದ ತಯಾರಿಸಿದಂತಹ ನೈವೇದ್ಯವನ್ನು ಅರ್ಪಿಸೋದು. ಐದನೇದು ಅರ್ಪಣೆಗಳಲ್ಲಿ ಎಳ್ಳಿನ ಬಳಕೆಯನ್ನು ಮಾಡುವಂಥದ್ದು. ಇನ್ನು ಆರನೇದು ಪ್ರಾರ್ಥನೆಯ ವೇಳೆ ಎಳ್ಳಿನ ಸಮರ್ಪಣೆ. ಈ ಕಾರಣದಿಂದಲೇ ಶರ್ತಿಲಾ ಏಕಾದಶಿಯನ್ನು ಪಾಪಗಳ ಶುದ್ಧೀಕರಣದ ದಿನ ಅಂತ ಕರೆಯಲಾಗುತ್ತೆ. ಈ ವ್ರತವನ್ನು ನಿಷ್ಠೆಯಿಂದ ಆಚರಣೆ ಮಾಡಿದರೆ ನಮ್ಮ ಎಲ್ಲ ಪಾಪಗಳಿಂದ ಮುಕ್ತಿಯನ್ನು ಹೊಂದಬಹುದು. ಹಾಗೆ ಜೀವನದಲ್ಲಿ ಸಮೃದ್ಧಿಯನ್ನು ಕಾಣಬಹುದು, ಮನಸ್ಸಿಗೆ ನೆಮ್ಮದಿಯನ್ನು ತಂದುಕೊಳ್ಬಹುದು. ಹಾಗೆ ವಿಷ್ಣು ದೇವರ ಅಪಾರ ಕೃಪೆ ಎಲ್ಲವೂ ಕೂಡ ಲಭಿಸುತ್ತೆ. ಇನ್ನು ಸರಳ ಆದರೆ ಅತ್ಯಂತ ಫಲಪ್ರದವಾಗಿ ಪೂಜೆಯನ್ನು ಹೇಗೆ ಮಾಡಬೇಕು ಅಂತ ನೋಡೋದಾದರೆ, ಏಕಾದಶಿಯ ದಿನ ಮುಂಜಾನೆ ಬೇಗನೆ ಎದ್ದು ಬ್ರಹ್ಮ ಮುಹೂರ್ತದಲ್ಲಿ ಸ್ನಾನ ಮಾಡಿ ಶುದ್ಧರಾಗಿರಬೇಕು. ನಮ್ಮ ಮನೆ ಮತ್ತು ಪೂಜಾ ಸ್ಥಳವನ್ನು ಸ್ವಚ್ಛಗೊಳಿಸಿ ಅಂಗಳದಲ್ಲಿ ಅಥವಾ ಪೂಜೆಯ ಸ್ಥಳದಲ್ಲಿ ಸುಂದರವಾದ ರಂಗೋಲಿಯನ್ನು ಹಾಕಿ ಮರದ ಮಣೆಯ ಮೇಲೆ ಭಗವಾನ್ ವಿಷ್ಣುವಿನ ವಿಗ್ರಹ ಅಥವಾ ಫೋಟೋವನ್ನು ಪ್ರತಿಷ್ಠಾಪನೆ ಮಾಡಿ ದೀಪವನ್ನು ಹಚ್ಚಿ ವಿಷ್ಣು ದೇವರಿಗೆ ನೀರನ್ನು ಅರ್ಪಿಸಿ ಗಂಧ, ತುಳಸಿ ಎಲೆ, ಹಣ್ಣುಗಳು ಹಾಗೆ ಬಿಳಿ ಎಳ್ಳನ್ನು ಕೂಡ ಅರ್ಪಿಸಿ ಶುದ್ಧ ಮನಸ್ಸಿನಿಂದ ಮಂತ್ರ ಜಪ ಮತ್ತು ಪ್ರಾರ್ಥನೆಯನ್ನು ಮಾಡಿ. ಈ ದಿನ ಏಕಾದಶಿ ವ್ರತದ ಕಥೆಯನ್ನು ಓದಿ ಅಥವಾ ಕೇಳಿ ಎಳ್ಳಿನಿಂದ ತಯಾರಿಸಿದಂತಹ ಸಿಹಿ ಅಥವಾ ಪಂಚಾಮೃತವನ್ನು ನೈವೇದ್ಯವಾಗಿ ಅರ್ಪಣೆ ಮಾಡಬೇಕಾಗತ್ತೆ. ಕೊನೆಯಲ್ಲಿ ಆರತಿಯನ್ನು ಮಾಡಿ ಪೂಜೆಯನ್ನು ಪೂರ್ಣಗೊಳಿಸಬೇಕಾಗತ್ತೆ. ಇನ್ನು ಏಕಾದಶಿಯ ಇಡೀ ದಿನ ವಿಷ್ಣು ನಾಮ ಜಪವನ್ನು ಮಾಡೋದ್ರಿಂದ ವಿಷ್ಣುವಿಗೆ ನಾವು ಹತ್ರ ಆಗ್ಬೋದು ಅಂತ ಹೇಳ್ತಾರೆ. ಯಾವ ಮಂತ್ರಗಳನ್ನು ಜಪ ಮಾಡಿದ್ರೆ ಮನಸ್ಸು ಶುದ್ಧವಾಗಿ ವಿಷ್ಣುವಿನ ಕೃಪೆ ಶೀಘ್ರದಲ್ಲಿ ಲಭಿಸುತ್ತೆ ಅಂತ ನೋಡೋಣ. ಮೊದಲನೇ ಮಂತ್ರ ತುಂಬ ಸಿಂಪಲ್ ಬಟ್ ತುಂಬ ಪವರ್ಫುಲ್. ಹೀಗಿದೆ: ಓಂ ನಮೋ ಭಗವತೆ ವಾಸುದೇವಾಯ. ಎರಡನೇ ಮಂತ್ರ: ಅಚ್ಯುತಂ ಕೇಶವಂ ಕೃಷ್ಣ ದಾಮೋದರಂ ರಾಮನಾರಾಯಣಂ ಜಾನಕಿ ವಲ್ಲಭಂ. ಇನ್ನು ಮೂರನೇ ಮಂತ್ರ: ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ನಾಲ್ಕನೆಯ ಮಂತ್ರ: ಓಂ ವಿಷ್ಣವೇ ನಮಃ. ಐದನೇ ಮಂತ್ರ: ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ
ಗೋವಿಂದಾಯ ನಮೋ ನಮಃ. ಇನ್ನು 6ನೆಯ ಮಂತ್ರ ಓಂ ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್. ಇದು ವಿಷ್ಣು ಗಾಯತ್ರಿ ಮಂತ್ರ ಅಂತ ಹೇಳ್ತಾರೆ. ಮಕರ ಸಂಕ್ರಾಂತಿ ಮತ್ತು ಷಠ್ತಿಲಾ ಏಕಾದಶಿ ಒಂದೇ ದಿನ ಬರುವಂಥದ್ದು ಒಂದು ಅಪರೂಪದ ಭಾಗ್ಯ ಅಂತಲೇ ಹೇಳ್ಬೋದು. ಈ ದಿನವನ್ನು ಕೇವಲ ಹಬ್ಬವಾಗಿ ಮಾತ್ರವಲ್ಲದೆ ಆಧ್ಯಾತ್ಮಿಕ ಶುದ್ಧೀಕರಣದ ಅವಕಾಶ ಅಂತ ಭಾವಿಸಿ ಆಚರಣೆ ಮಾಡೋಣ. ವಿಷ್ಣುದೇವನು ನಮ್ಮ ಜೀವನದಲ್ಲಿ ಶಾಂತಿ, ಆರೋಗ್ಯ ಮತ್ತು ಸಮೃದ್ಧಿಯನ್ನು ಕೃಪೆ ಮಾಡಲಿ ಅಂತ ಬೇಡ್ಕೊಳ್ಳೋಣ. ಈ ವಿಡಿಯೋ ನಿಮಗೆ ಇಷ್ಟ ಅಂತ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಬೇರೆಯವ್ರಿಗೂ ಕೂಡ ಇದನ್ನು ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹರೇ ಕೃಷ್ಣ.